ಸ್ನೇಹಿತರೆ, ಈ ಒಂದು ಸೆಷನ್ದಲ್ಲಿ ನಾವೇನಪ್ಪ ಅಂತಂದರೆ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕನ್ನಡದ GK ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. RRB ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಹತ್ರ ಇರತಕ್ಕಂಥ ಒಂದು 5 ತಿಂಗಳ ಟೈಮ್ ಇದೆ ಸ್ನೇಹಿತರೆ. 5 ತಿಂಗಳು ಟೈಮ್ ಇರತಕ್ಕಂಥ ಸಮಯದಲ್ಲಿ ನೀವು ಏನಪ್ಪ ಅಂದರೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಕರ್ನಾಟಕದ ಸ್ಪರ್ಧಾರ್ಥಿಗಳೇ ಆಗಿರಲಿ, ಸೆಂಟ್ರಲ್ ಓದ್ತಾ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳೇ ಆಗಿರಲಿ, ಕಾಂಪಿಟೇಷನ್ ಹೈ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸೀರಿಯಸ್ ಆದರೆ ನೀವು ಅಂದರೆ ಸಿಲೆಬಸ್ ವೈಸ್ ಓದಿದ್ದೇ ಆದರೆ ನೀವು ಎಲ್ಲವನ್ನು ಪಾಸ್ ಆಗ್ತಕ್ಕಂಥ ಚಾನ್ಸ್ ತುಂಬ ಇದೆ. ಕೆಲವೊಂದಿಷ್ಟು ಜನ ಹುಬ್ಬಳ್ಳಿ ರೀಜನ್ಗೆ ಹಾಕಿದ್ರಿ, ಕೆಲವೊಂದಿಷ್ಟು ಜನ ಬೇರೆ ಬೇರೆ ರೀಜನ್ ಕೂಡ ಹಾಕಿದ್ರಿ. ನೀವು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ನೀವು ತುಂಬ ಜನ ಇರ್ತಕ್ಕಂಥ ಒಂದು ಸಮಿತಿಯ ಮೂಲಕ ನಾವೇನಪ್ಪ ಅಂತಂದರೆ ತುಂಬ ಡೀಟೇಲ್ ಆಗಿ ಈಗ GK ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು 3ನೇ ವಿಡಿಯೋ ಆಗುತ್ತೆ GK ಡಿಸ್ಕಸ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯಾಥ್ಸ್ ಕೂಡ ಸ್ಟಾರ್ಟ್ ಮಾಡೋಣ, ಸೈನ್ಸ್ ಪ್ರಶ್ನೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೋಸ್ಕರನೇ ಸೆಷನ್ನ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಡೈಲಿ ಬರ್ತಾ ಇರ್ತಕ್ಕಂಥ ಈ ಸೀರೀಸ್ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮೊದಲನೇದಾಗಿ ಈ ಕೆಳಕಂಡ ಭಕ್ತಿ ಸಂತರಲ್ಲಿ ಸಮಕಾಲೀನವರಾಗಿದ್ದವರು ಯಾರು ಅಂತ ಕೇಳ್ತಾರೆ. ಇವರಲ್ಲಿ ಯಾರು ಸಮಕಾಲೀನ ಭಕ್ತಿ ಸಂತರಾಗಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಯಾರ್ಯಾರು ಸಮಕಾಲೀನವರಾಗಿದ್ದರು, ಕಬೀರ್ ಮತ್ತು ಗುರುನಾನಕ್. ಇಲ್ಲಿ ನೋಡಿದ್ರೆ ಕಬೀರ್ ಮತ್ತು ಗುರುನಾನಕ್ ಇಬ್ಬರು ಕೂಡ ಒಂದೇ ಸಮಕಾಲೀನವರಾಗಿದ್ದರು. ಏನಪ್ಪ ಅಂದರೆ ಕಬೀರ್ ಅವರು ಯಾವಾಗಿದ್ದರು 1440ರಲ್ಲಿ ಜನಿಸಿದ್ರು. ಅವ್ರು ತೀರ್ಕೊಂಡಿರ್ತಕ್ಕಂಥದ್ದು 1518ರಲ್ಲಿ. ನೋಡ್ರಿ, ಅದೇ ರೀತಿಯಾಗಿ ಗುರುನಾನಕ್ರವರು 1469ರಲ್ಲಿ ಜನಿಸಿದ್ರು. ಅವ್ರು ಎಲ್ಲಿ ತೀರ್ಕೊಂಡ್ರು 1539ರಲ್ಲಿ ತೀರ್ಕೊಂಡ್ರು. ಈ ಒಂದು ಕಾಲ ಅವಧಿಯನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇವರಿಬ್ಬರು ಕೂಡ ಸಮಕಾಲೀನವರು ಅಂತ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು 1 ಮತ್ತು 2 ಮಾತ್ರ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ಸೆಷನ್ನಲ್ಲಿ ಒಂದು 50 ಪ್ರಶ್ನೆಗಳನ್ನು ಕವರ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಸೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇವು ಸೆಂಟ್ರಲ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಕನ್ನಡದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಪ್ರಶ್ನೆಗಳು ಅರ್ಥ ಆಗಲ್ಲ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದರೂ ಕೂಡ ನಿಮ್ಗೆ ಕನ್ನಡ ಪ್ರಶ್ನೆಗಳು ಅರ್ಥ ಆಗ್ತವೆ ಅನ್ನುವಂಥ ಉದ್ದೇಶದ ಮೂಲಕ ಇಬ್ಬರಿಗೆ ಅರ್ಥ ಆಗೋ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಮೊದಲನೇ ಪ್ರಶ್ನೆಗೆ ಆನ್ಸರು ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಸ್ಪೀಡಾಗಿ ನಾನು ಹೋಗ್ತಾ ಇರ್ತೀನಿ. ಯಾಕಪ್ಪ ಅಂತಂದರೆ ಸಮಯ ಕಡಿಮೆ ಅವಧಿಯಲ್ಲಿ ನಿಮಗೆ ಜಾಸ್ತಿ ಸಿಲೆಬಸ್ ಕವರ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳ ಉತ್ತರ ಭಾಗವು ಏನೆಂದು ಪರಿಚಿತವಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಪಶ್ಚಿಮ ಘಟ್ಟ ನೀವು ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ಬೇಕು ಈ ಟೈಪ್ ಪ್ರಶ್ನೆಗಳು ಬಂದಾಗ. ಪಶ್ಚಿಮ ಘಟ್ಟಗಳ ಉತ್ತರ ಭಾಗ, ಪಶ್ಚಿಮ ಘಟ್ಟಗಳ ಉತ್ತರ ಭಾಗ ಏನು? ಪಶ್ಚಿಮ ಘಟ್ಟಗಳಲ್ಲಿ ಉತ್ತರ ಭಾಗ ಏನಂತ ಕರಿತೀವಿ? ಸಹ್ಯಾದ್ರಿ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಉತ್ತರ ಭಾಗ ಅಂತಂದರೆ ಗುಜರಾತ್ನಿಂದ ಹಿಡ್ಕೊಂಡು, ಗುಜರಾತ್ ಡೌನ್ ಪಾರ್ಟ್ ಹಿಡ್ಕೊಂಡು ಮಹಾರಾಷ್ಟ್ರ, ಗೋವಾ ಇವೆಲ್ಲ ಏನೈತೈತಲ್ಲ, ಅಂದರೆ ಗೋವಾದವರೆಗೂ ಕರ್ನಾಟಕದ ಅರ್ಧ ಭಾಗ. ಅಂದರೆ ಪಶ್ಚಿಮ ಘಟ್ಟಗಳ ಈ ಒಂದು ಅರ್ಧ ಭಾಗ ಐತಲ್ಲ, ಅದಕ್ಕೇನಪ್ಪ ಅಂದ್ರೆ ಸಹ್ಯಾದ್ರಿ ಶ್ರೇಣಿ ಅಂತ ಕರಿತೀವಿ. ಇನ್ನು ನೀಲಗಿರಿ ಶ್ರೇಣಿ. ನೀಲಗಿರಿ ಅಂತ ಬಂದರೆ ಏನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನು ಸಂಧಿಸ್ತಕ್ಕಂಥ ಜಾಗ. ನೀಲಗಿರಿ ಎಲ್ಲೆಲ್ಲಿ ಹರಡಿದೆ? ನೀಲಗಿರಿ ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿದೆ. ಕೇರಳದಲ್ಲಿದೆ. ಕೇರಳ ಮತ್ತು ತಮಿಳುನಾಡು ಈ 3 ರಾಜ್ಯಗಳಲ್ಲಿ ಸೇರಿ ನೀಲಗಿರಿ ಹರಡಿರ್ತಕ್ಕಂಥದ್ದು. ನೀಲಗಿರಿ ಅಂತ ಅಂದ್ರೆ ಏನು? ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳವಾಗುತ್ತೆ ನೀಲಗಿರಿ. ಇನ್ನು ಕರ್ದಮಾಂಕ ಶ್ರೇಣಿ ಕಂಡು ಬರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ. ತಮಿಳುನಾಡಿನಲ್ಲಿ ಕರ್ದಮಾಂಕ ಶ್ರೇಣಿ ಕಂಡು ಬರುತ್ತೆ. ಇನ್ನು ಅಣ್ಣಾಮಲೈ ಶ್ರೇಣಿ, ಇದು ಕೂಡ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಶ್ರೇಣಿಯಾಗಿದೆ. ಬಟ್ ಇಲ್ಲಿ ಏನು ಪ್ರಶ್ನೆ ಪ್ರಕಾರ ಪಶ್ಚಿಮ ಘಟ್ಟಗಳ ಉತ್ತರ ಭಾಗವನ್ನು ಸಹ್ಯಾದ್ರಿ ಶ್ರೇಣಿ ಅಂತ ಕರೀತಾರೆ ಅನ್ನೋದು ಆನ್ಸರ್ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಏನಪ್ಪ ಅಂದರೆ ನಾವು ಈ ಒಂದು ಸೆಷನ್ದಲ್ಲಿ ಕರ್ನಾಟಕದ ಸ್ಟೂಡೆಂಟ್ಸ್ ಇರ್ತಿರಲ್ಲ, ನಿಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆಲ್ರೆಡಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಏನಪ್ಪ ಅಂದರೆ ಗ್ರೂಪ್ ಡಿ ಎಕ್ಸಾಮ್ ಟ್ರೆಂಡಿಂಗ್ನಲ್ಲಿದೆ. ಅದಕ್ಕೆ ಹೆಲ್ಪ್ ಆಗೋ ರೀತಿ ತುಂಬ ಜನ ಅರ್ಜಿಯನ್ನು ಹಾಕಿದ್ದೀರಿ. ಜುಲೈದಲ್ಲಿ ಎಕ್ಸಾಮ್ ಇರುತ್ತೆ. ಅದಕ್ಕೋಸ್ಕರನೇ ನಿಮಗೆ ಎಲ್ಲರಿಗೂ ಉಪಯುಕ್ತವಾಗೋ ರೀತಿಯಾಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇನ್ನೂ ಒಂದು ಏನು ಹೇಳ್ತೀನಪ್ಪ ಅಂತಂದರೆ ಈ ಒಂದು ನಾವು ಮಾಡಿರ್ತಕ್ಕಂಥದ್ದೇ ಫೈನಲ್ ಆಗಿರಲ್ಲ ಸ್ನೇಹಿತರೆ. ನೀವು ಹಲವಾರು ಲೆಕ್ಚರ್ಸ್ಗಳನ್ನ ರೆಫರ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ನಿಂತ ನೀರಾಗಬೇಡ್ರಿ. ಯಾಕಪ್ಪ ಅಂದರೆ ಒಬ್ಬರದೇ ಹಿಡ್ಕೊಂಡು ಕೂಡ್ಬಿಡ್ರಿ. ಎಂಥ ದೊಡ್ಡ ಲೆಕ್ಚರ್ ಇದ್ದಾರೆ ಅಂದರೂ ಒಬ್ಬರದೇ ಹಿಡ್ಕೊಂಡು ಕೂಡಬೇಡ್ರಿ. ಸ್ವಲ್ಪ ಅಲ್ಲಿ ಇಲ್ಲಿ ಕಣ್ಣು ಹಾಯಿಸ್ರಿ. ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸಿಲೆಬಸ್ ವೈಸು ನಿಮ್ಮ ಓನ್ ಸ್ಟಡಿ ಮಾಡ್ತಾ ಹೋಗಿ. ರಾಮಚರಿತ ಮಾನಸದ ಇಲ್ಲಿ ನೋಡಿ ಪ್ರಶ್ನೆ, ರಾಮಚರಿತ ಮಾನಸದ ರಚನೆಕಾರರಾದಂತಹ ತುಳಸಿದಾಸರು. ರಾಮಚರಿತ ಮಾನಸವನ್ನು ಬರೆದಿರ್ತಕ್ಕಂಥದ್ದು ತುಳಸಿದಾಸರು, ಇದೆಲ್ಲರಿಗೂ ಗೊತ್ತೈತೆ. ಪ್ರಶ್ನೆ ಏನು ಕೇಳ್ತಾರೆ,
ಈ ಕೆಳಕಂಡ ಆಡಳಿತಗಾರರಲ್ಲಿ ಯಾರ ಸಮಕಾಲೀನವರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ತುಳಸಿದಾಸರು ಯಾರ ಸಮಕಾಲೀನವರಾಗಿದ್ದರಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಹುಮಾಯೂನ್ನ ಸಮಕಾಲೀನವರು ತುಳಸಿದಾಸರಾಗಿದ್ದರು. ಅಂದರೆ ಹುಮಾಯೂನ್ ಆಳ್ತಕ್ಕಂಥ ಸಮಯದಲ್ಲಿನೇ ತುಳಸಿದಾಸರು ಇಲ್ಲಿ ರಾಮಚರಿತ ಮಾನಸವನ್ನು ರಚಿಸಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 1947ರ ಮೌಂಟ್ ಬ್ಯಾಟನ್ ಯೋಜನೆಯಡಿ 1947ರಲ್ಲಿ ಸ್ವತಂತ್ರ ಸಿಕ್ಕಂಥ ಸಮಯದಲ್ಲಿ ಮೌಂಟ್ ಬ್ಯಾಟನ್ ಯೋಜನೆ ಬಂತು. ಸೊ ಈ ಕೆಳಕಂಡ ಯಾವ ರಾಜ್ಯಗಳು ಅಥವಾ ಜಿಲ್ಲೆಗಳಿಗೆ ಜನಮತದ ಮೂಲಕ ಪಾಕಿಸ್ತಾನಕ್ಕೆ ಅಥವಾ ಭಾರತಕ್ಕೆ ಸೇರ್ಪಡೆಯಾಗಲು ನಿರ್ಧಾರ ತಡೆಯುವ ಹಕ್ಕನ್ನು ಕೊಡಲಾಯಿತು ಅಂತ ಕೇಳಿದ್ದಾರೆ. ನೋಡ್ರಿ, ಸೊ ಪ್ರಾಂತ್ಯಗಳಿದ್ವು ಸ್ವತಂತ್ರ ಸಿಕ್ಕ ಸಮಯದಲ್ಲಿ ನಮ್ಮ ಭಾರತವನ್ನು ಒಗ್ಗೂಡಿಸುವ ಸಲುವಾಗಿ. ಸೊ ಕೆಲವೊಂದಿಷ್ಟು 3 ಆಧಾರದ ಮೇಲೆ ಏನಪ್ಪ ಅಂದರೆ ವಿಂಗಡಣೆ ಮಾಡಿದರು. ಸೊ ಒಂದು ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಕೇಳಿದರು. ಸೊ ಅಲ್ಲಿರ್ತಕ್ಕಂಥ ರಾಜ್ಯಗಳು ಯಾವ ಸಂಸ್ಥಾನಕ್ಕೆ ಸೇರ್ಕೊಳ್ತಾವೋ ಸೊ ಅದನ್ನು ಕೊಟ್ಟರು. ಮತ್ತು ಬ್ರಿಟಿಷ್ ಸಂಸ್ಥಾನ ಇದೆಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಮಾಡಿದರು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಜನಗಣತಿ, ಅಂದರೆ ಅಲ್ಲಿರ್ತಕ್ಕಂಥ ಜನರು ಸೊ ಮತದಾನದ ಮೂಲಕ ಯಾವ ದೇಶಕ್ಕೆ ಸೇರಲು ಇಚ್ಛೆ ಪಡ್ತಾರೋ ಸೊ ಅದರ ಮೂಲಕ ನಾವು ಸೇರ್ಪಡೆ ಮಾಡ್ತೀವಿ ಅಂತ ಒಂದು ಇದನ್ನು ಕೊಟ್ಟರು. ಸೊ ಆ ರೀತಿಯಾಗಿ ಗಣತಿ ಮೂಲಕ ಸೊ ಜನಮತದ ಮೂಲಕ ಯಾವ ದೇಶಕ್ಕೆ ಯಾವ ಪ್ರಾಂತ್ಯಗಳಿಗೆ ಸೇರಲು ಅನುಮತಿ ಮಾಡಿಕೊಟ್ರಪ್ಪ ಅಂತಂದರೆ ವಾಯವ್ಯ ಗಡಿ ಪ್ರಾಂತ್ಯ ಮತ್ತು ಅಸ್ಸಾಂನ ಸಿಲ್ಘಾಟ್ ಜಿಲ್ಲೆ, ಇವೆರಡಕ್ಕೆ ಏನಪ್ಪ ಅಂತಂದರೆ ಜನಮತದ ಮೂಲಕ ಪಾಕಿಸ್ತಾನ ಅಥವಾ ಭಾರತಕ್ಕೆ ಸೇರ್ಪಡೆಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಆರ್ಚರಿ ಅಂದ್ರೇನು? ಇದು ಏನಪ್ಪ ಅಂದರೆ ಆರ್ಚರಿ ಯಾವ ದೇಶದ ಬಿಲ್ಲುಗಾರರ ಅಂತ ಕರಿತೀವಿ ಸೊ ಕ್ರೀಡೆಯಾಗಿದೆ ಅಂತ ಕೇಳ್ತಾರೆ. ಸೊ ಆರ್ಚರಿ ಅನ್ನುವಂಥದ್ದು ಬಿಲ್ ಹೊಡೆಯೋದು. ಸೊ ಅದು ಯಾವ ದೇಶದ ಒಂದು ಇದಾಗಿದೆಯಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಭೂತಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಇದು ಆರ್ಚರಿ ಆಗಿದೆ ಸ್ನೇಹಿತರೆ. ಸೊ ನಮ್ಮ ಭಾರತದ ನೋಡ್ರಿ, ನಮ್ಮ ಭಾರತದ್ದು ಹಾಕಿ ಅಂತ ಕರೀತಾರೆ, ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸೊ ಏನಾದರೂ ಪ್ರಶ್ನೆ ಕೇಳಿದ್ರೆ ಅಕಸ್ಮಾತ್ ನೀವು ಹಾಕಿ ಅನ್ನೋದನ್ನು ಆನ್ಸರ್ ಹಾಕಬೇಕು. ಸೊ ಅಫಿಷಿಯಲಿ ಅನೌನ್ಸ್ ಇಲ್ಲ. ಅದೇ ರೀತಿಯಾಗಿ ಜಪಾನ್ ದೇಶ ಅಂತ ಬಂದಾಗ ಸೋಮೋ ರೆಸ್ಲಿಂಗ್ ಅಂತ ಕರಿತೀವಿ. ಸೋಮೋ ಅಂದ್ರೆ ಏನು? ಸೊ ನೀವು ಕೆಲವೊಂದಿಷ್ಟು ರೀಲ್ಸಲ್ಲಿ ಅಥವಾ ನೀವು ಎಲ್ಲಾದರೂ ನೋಡಿರ್ಬೋದು. ಸೊ ದೊಡ್ಡ ಇಬ್ಬರು ದಾಂಡಿಗರು ಕಾದಾಡಿ ಒಂದು ರೌಂಡ್ ರೇಖೆಯಲ್ಲಿ ಈ ರೀತಿಯಾಗಿ ರೌಂಡ್ ಇದು ಕರ್ವ್ ಇರುತ್ತೆ, ಇದ್ರೊಳಗಡೆ ಇಬ್ಬರು ದಾಂಡಿಗರು ಕಾದಾಡಿ ಸೊ ಒಬ್ಬರನ್ನ ಹೊರಗೆ ನುಗ್ಗಬೇಕು. ಯಾರು ಸರ್ಕಲ್ ಒಳಗಡೆ ನಿಲ್ತಾರೋ ಸೊ ಅವರು ಅದನ್ನು ಗೆಲ್ತಾರೆ. ಅದಕ್ಕೆ ಸೋಮೋ ರೆಸ್ಲಿಂಗ್ ಅಂತ ಕರೀತಾರೆ. ಇನ್ನು ಅಫ್ಘಾನಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಅಂತ ಬಂದಾಗ ಬುಜ್ಕಾಶಿ ಅಂತ ಕರಿತೀವಿ. ಬುಜ್ಕಾಶಿ ನೋಡ್ರಿ, ಹೆಸರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೆಂಟ್ರಲ್ಗೂ ಮತ್ತು ಸ್ಟೇಟ್ಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ ಸ್ನೇಹಿತರೆ, ಪ್ರಶ್ನೆಗಳು ಬರುವ ರೀತಿಯಾಗಿ. ಸೊ ಬುಜ್ಕಾಶಿ ಅನ್ನುವಂಥದ್ದು ಇದೇನಪ್ಪ ಅಂದರೆ ಕುದುರೆ ಮೇಲೆ ಮಾಡ್ತಕ್ಕಂಥ ಒಂದು ಕ್ರೀಡೆ ಇದು. ಸೊ ಬುಜ್ಕಾಶಿ ಅಫ್ಘಾನಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಆದರೆ ಜಪಾನದ್ದು ಸೋಮೋ ಆಗುತ್ತೆ, ಇನ್ನು ಭೂತಾನದ್ದು ಆರ್ಚರಿ ಆಗುತ್ತೆ. ನಮ್ಮ ಭಾರತದ್ದು ಇಲ್ಲ, ಯಾವುದೇ ರೀತಿಯಾದ ನ್ಯಾಷನಲ್ ಕ್ರೀಡೆ ಇಲ್ಲ, ಹಾಕಿ ಅಂತ ಇಟ್ಕೊಳ್ರಿ. ನೆಕ್ಸ್ಟ್, ಯಾವ ದೇಶವು ಕ್ರಿಕೆಟನ್ನು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಕ್ರಿಕೆಟ್ ನಮ್ಮ ದೇಶದೊಳಗಡೆ ಜಾಸ್ತಿ ಪಾಪ್ಯುಲರ್ ಇದೆ. ಸೊ ಅದೇ ರೀತಿಯಾಗಿ ಇಂಗ್ಲೆಂಡ್ ದೇಶ ಅದನ್ನು ಹುಟ್ಟಿ ಹಾಕ್ತು, ಅದರದ್ದು ಕೂಡ ನ್ಯಾಷನಲ್ ಗೇಮ್ ಕ್ರಿಕೆಟ್ ಆಗಿದೆ ಇಂಗ್ಲೆಂಡದ್ದು. ಸೊ ಅದೇ ರೀತಿಯಾಗಿ ಆಪ್ಷನ್ಗಳಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿರ್ತಕ್ಕಂಥದ್ರಲ್ಲಿ ಯಾವ ದೇಶ ಕ್ರಿಕೆಟನ್ನು ರಾಷ್ಟ್ರೀಯ ಕ್ರೀಡೆಯಾಗಿ ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ, ಜಮೈಕಾದ ರಾಷ್ಟ್ರೀಯ ಕ್ರೀಡೆ ಏನಿದೆಯಲ್ಲ ಇದು ಕ್ರಿಕೆಟ್ ಆಗುತ್ತೆ ಸ್ನೇಹಿತರೆ. ಸೊ ಜಮೈಕಾದ್ದು ಕ್ರಿಕೆಟ್ ರಾಷ್ಟ್ರೀಯ ಕ್ರೀಡೆ ಆದರೆ ಇನ್ನು ನ್ಯೂಜಿಲ್ಯಾಂಡ್ ರಗ್ಬಿ, ಇದ್ರದ್ದು ರಾಷ್ಟ್ರೀಯ ಕ್ರೀಡೆ ರಗ್ಬಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಶ್ರೀಲಂಕಾದ ಏನಪ್ಪ ಅಂದರೆ ವಾಲಿಬಾಲ್ ಶ್ರೀಲಂಕಾದ ರಾಷ್ಟ್ರೀಯ ಕ್ರೀಡೆ ಆಗುತ್ತೆ. ಸೊ ನಮ್ಮ ಭಾರತದ್ದು ಹಾಕಿ ಅಥವಾ ಯಾವುದೂ ಇಲ್ಲ ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಬ್ರಿಟಿಷ್ ನಿರಂಕುಶಾಧಿಕಾರದಲ್ಲಿ ಭಾರತದ ಆರ್ಥಿಕ ಸಂಪತ್ತಿನ ಲೂಟಿ ಕುರಿತು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಡ್ರೇನ್ ವೆಲ್ತ್ ಥಿಯರಿ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸ್ಟೇಟ್ ಓದ್ತಕ್ಕಂಥ ಸ್ಟೂಡೆಂಟ್ಸಿಗೂ ಓದ್ತಾ ಇರುತ್ತೆ. ಸೊ ಇದು ದಾದಾಬಾಯಿ ನವರೋಜಿರವರು ರಚಿಸಿರ್ತಕ್ಕಂಥ ಕೃತಿ ಆಗುತ್ತೆ. ಸೊ ವರಮಾನವನ್ನು ಅಂದರೆ ತಲಾ ಆದಾಯವನ್ನು ಮೊದಲು ಅಳೆದಿರ್ತಕ್ಕಂಥ ಕೀರ್ತಿ ಕೂಡ ದಾದಾಬಾಯಿ ನವರೋಜಿರವರಿಗೇನೆ ಸಲ್ಲುತ್ತೆ. ಸೊ ಇಲ್ಲಿ ಆನ್ಸರ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ, ಇಂಗ್ಲೀಷ್ ಒಳಗಡೆ ಫಿಸ್ಕಲ್ ಡೆಫಿಸಿಟ್.
ಹಂಗಂದ್ರೆ ಏನು, ಅದರ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಸೊ ಮೀನಿಂಗ್ ಅಂದ ತಕ್ಷಣ ನೀವು ದೊಡ್ಡ ಥಿಯರಿ ಒಳಗಡೆ ಕೊಡೋದಿಲ್ಲ. ಸೊ ಅದ್ರ ಯಾವುದನ್ನು ಕೂಡಿಸಿದ್ರೆ ಅಥವಾ ಯಾವುದನ್ನು ಕಳೆದ್ರೆ ಸೊ ಅದು ಫಿಸ್ಕಲ್ ಡೆಫಿಸಿಟ್ ನಮಗೆ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ನೋಡ್ತಕ್ಕಂಥದ್ದು ಆಯವ್ಯಯ ಕೊರತೆ ಪ್ಲಸ್ ಸರ್ಕಾರದ ಸಾಲಗಳನ್ನು ಕೂಡಿಸಿದ್ರೆ ನಮಗೇನಪ್ಪ ಅಂದರೆ ವಿತ್ತೀಯ ಕೊರತೆ ಬರತಕ್ಕಂಥದ್ದು. ಸೊ ಆಯವ್ಯಯ ಕೊರತೆ ಅಂದ್ರೇನು, ಆಯವ್ಯಯ ಅಂತಂದರೆ ಸರ್ಕಾರ ಮಾಡಿರ್ತಕ್ಕಂಥ ಏನಪ್ಪ ಅಂದರೆ ಒಂದು ಆದಾಯಕ್ಕಿಂತ ಹೆಚ್ಚಿಗೆ ಏನಾದರೂ ಖರ್ಚು ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಕೊರತೆ, ಅಂದರೆ ಹೆಚ್ಚಿಗೆ ಖರ್ಚಾದಾಗ ಅಲ್ಲಿ ಉಳಿತಕ್ಕಂಥ ಮೊತ್ತ ಆದಾಯದಲ್ಲಿ ಉಳಿತಕ್ಕಂಥ ಮೊತ್ತ ಏನಿದೆಯಲ್ಲ ಸೊ ಅದಕ್ಕೆ ಆದಾಯ ಕೊರತೆ ಅಂತ ಕರಿತೀವಿ. ಹೆಚ್ಚಿಗೆ ಇರುತ್ತೆ, ಅದು ಆದಾಯಕ್ಕಿಂತ ಹೆಚ್ಚಿಗೆ ಇರುತ್ತೆ. ಪ್ಲಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಲಗಳು, ಸೊ ಬೇರೆ ದೇಶದಿಂದ ಸರ್ಕಾರ ಮಾಡಿರ್ತಕ್ಕಂಥ ಸಾಲಗಳನ್ನು ಹಿಡ್ಕೊಂಡು, ಬೇರೆ ದೇಶ ಆಗಲಿ ನಮ್ಮ ದೇಶದ ದೊಡ್ಡ ಹೂಡಿಕೆದಾರರು ಇರ್ತಾರಲ್ಲ, ಸೊ ಅಂಬಾನಿ ಅದಾನಿ ಅಂಥವ್ರ ಕಡೆಯಿಂದ ಕೂಡ ಸರ್ಕಾರ ಸಾಲ ಮಾಡಿರುತ್ತೆ. ಸೊ ಅದನ್ನು ಎರಡನ್ನೂ ಕೂಡಿಸಿದ್ರೆ ನಮಗೆ ಬರ್ತಕ್ಕಂಥದ್ದೇ ಈ ಒಂದು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 73ನೇ ಸಂವಿಧಾನಕ್ಕೆ ತಿದ್ದುಪಡಿ 1992. ಸೊ ಇದು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ PDO ಮತ್ತು ಈ ಒಂದು ವಿಲೇಜ್ ಅಕೌಂಟೆಂಟ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಂದರೆ ಆಲ್ರೆಡಿ ಎಕ್ಸಾಮ್ ಮುಗಿದು ಪಾಸ್ ಆಗಿದ್ದಾರೆ ಸೊ ಕೆಲವೊಂದಿಷ್ಟು ಜನ, ಅಥವಾ ನೀವು ಓದ್ಕೊಂಡು ಅದರ ಹೆಲ್ಪ್ ಆಗುತ್ತೆ ಸ್ನೇಹಿತರೆ, ನೀವು ಓದಿದ್ದು ಯಾವುದು ವೇಸ್ಟ್ ಆಗಲ್ಲ. ಸೊ ಅದನ್ನು ಇಲ್ಲಿ ನೋಡ್ರಿ. ಸೊ 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಂಚಾಯತ್ ವ್ಯವಸ್ಥೆಯ ಸಂಸ್ಥೀಕರಣ ಮಾಡಿದೆ. ಅಂದರೆ ಪಂಚಾಯತ್ ವ್ಯವಸ್ಥೆಯ ಸಂಸ್ಥೀಕರಣಕ್ಕೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಆಗುತ್ತೆ. 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಆಗಿರತಕ್ಕಂಥದ್ದು ಯಾವಾಗ? 1992ರಲ್ಲಿ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಲಾರೆನ್ಸ್ ಕರ್ವ್ ತೋರಿಸುವುದು ಏನನ್ನ ಅಂತ ಕೇಳಿದ್ದಾರೆ. ಸೊ ಲಾರೆನ್ಸ್ ಕರ್ವ್ ಏನನ್ನು ಸೂಚಿಸುತ್ತೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ವರಮಾನ ಹಂಚಿಕೆಯನ್ನು ಸೂಚಿಸುತ್ತೆ. ನೀವಿಷ್ಟೇ ನೆನ್ಪಿಟ್ಕೊಡ್ರಿ. ಯಾಕಪ್ಪ ಅಂತಂದರೆ 10th ಲೆವೆಲ್ ಎಕ್ಸಾಮ್ ಇದೆ. ಸೊ ಅದರಲ್ಲಿ ಪ್ರಶ್ನೆಗಳು ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಬರೋಂಗಿಲ್ಲ. ಲಾರೆನ್ಸ್ ಕರ್ವ್ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ, ಸೊ ಅಷ್ಟೇ ಕೇಳ್ತಾರೆ. ಸೊ ಏನಪ್ಪ ಅಂದರೆ ಡೀಟೇಲಾಗಿ ನಮ್ಮ KPSCದವರು ಅಥವಾ KA ಕೇಳ್ತಾರಲ್ಲ, ಸೊ ಡೀಟೇಲಾಗಿ ಕೇಳಲ್ಲ. ಸೊ ಪ್ರಶ್ನೆಗಳು ಮೇಲಿನ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೇಲಿನ ಜಾಸ್ತಿ ವಾಸ್ಟನ್ನು ಕವರ್ ಮಾಡೋದು ಮತ್ತು ಮೇಲಿನ ಮೇಲೆ ಮಾತ್ರ ಕವರ್ ಮಾಡ್ತಾ ಹೋಗೋದು ಈ ಒಂದು ಎಕ್ಸಾಮ್ನ ಉಪಯುಕ್ತತೆ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ವರಮಾನದ ಹಂಚಿಕೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಲಾರೆನ್ಸ್ ಕರ್ವ್ ತೋರಿಸುತ್ತದೆ. ನೆಕ್ಸ್ಟ್ ಸೂರ್ಯನ ಅತ್ಯಂತ ಹೊರಪದರ ಯಾವುದು ಅಂತ ಕೇಳಿದ್ದಾರೆ. ಸೊ ಸೂರ್ಯನ ಅತ್ಯಂತ ಹೊರಪದರ ಇಂಗ್ಲೀಷಿನಲ್ಲಿ ಏನಂತ ಕರಿತೀವಿ? ಹೊರಪದರಕ್ಕೆ ಕೊರೋನಾ ಅಂತ ಕರಿತೀವಿ. ಸೊ ಕೊರೋನಾ, ಸೊ ಇಂಗ್ಲೀಷ್ ಒಳಗಡೆ. ಅದೇ ರೀತಿಯಾಗಿ ನಮ್ಮ ಕನ್ನಡದಲ್ಲಿ ಏನಂತ ಕರಿತೀವಿ? ಪ್ರಭಾವಲಯ ಅಂತ ಕರಿತೀವಿ. ಸೂರ್ಯನ ಅತ್ಯಂತ ಹೊರಪದರಕ್ಕೆ ಕೊರೋನಾ ಅಥವಾ ಪ್ರಭಾವಲಯ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ. ಮತ್ತು ಸೂರ್ಯನಲ್ಲಿ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಅನ್ನುವಂಥ ಇದು ಇರುತ್ತೆ, ಆಟಮ್ ಇರ್ತವೆ. ಸೊ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸ್ ಅಥವಾ ಆಟಮ್ ಇರ್ತವೆ. ಸೊ ಅದರಿಂದ ಈ ಒಂದು ಜೈವಿಕ ಸಮ್ಮಿಲನದ ಮೂಲಕ ಸೂರ್ಯನಲ್ಲಿ ಶಾಖ ಉಂಟಾಗುತ್ತೆ, ಸಮ್ಮಿಲನ ಅಂತ ಕರಿತೀವಿ. ನೆಕ್ಸ್ಟ್ ಮಿಷನ್ ಇಂದ್ರಧನುಷ್ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಮಿಷನ್ ಇಂದ್ರಧನುಷ್ ಇದು ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? 2014ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಸೊ 2014ರಲ್ಲಿ ಅದಕ್ಕೋಸ್ಕರನೇ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಮೇನ್ ಇಂದ್ರಧನುಷ್ ಅಂತ ಅಂದರೆ ನೆನ್ಪಿಟ್ಕೊಳ್ರಿ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆಯಾಗಿದೆ. ಮಿಷನ್ ಅನ್ನುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ. ಮಿಷನ್ ಇಂದ್ರಧನುಷ್ ಆರೋಗ್ಯ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ದಕ್ಕನ್ ಸುಲ್ತಾನರು ಹಾಗೂ ವಿಜಯನಗರ ಸಾಮ್ರಾಜ್ಯಗಳ ನಡುವಿನ ತಾಳಿಕೋಟೆ ಕದನ ನಡೆದಿರತಕ್ಕಂಥ ವರ್ಷ ಯಾವುದು ಅಂತ ಕೇಳ್ತಾರೆ. ಸರ್ ನೀವೆಲ್ಲ ಕೇಳ್ಬೋದು, ಸರ್ ಇದು ಸ್ಟೇಟ್ದಲ್ವಾ ಅಂತ. ಸೊ ಬಟ್ ನೋಡ್ರಿ, ಸೊ ಕೆಲವೊಂದಿಷ್ಟು ವಿಜಯನಗರ ಕಂಪ್ಲೀಟಾಗಿ ಕವರ್ ಮಾಡಿಕೊಡ್ರಿ. ವಿಜಯನಗರ ಮತ್ತು ಈ ಒಂದು ಶಾತವಾಹನರಾಗಲಿ ಚಾಲುಕ್ಯರ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ, ಸೆಂಟ್ರಲ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ಬಟ್ ಸೆಂಟ್ರಲ್ದವ್ರು ಮೇನ್ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಮೇಲೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ತುಂಬ ಸಲ ಹಿಂದಿ ಕೂಡ ಕೇಳಿದ್ದಾರೆ, ಸೊ ಮುಂದೆ ಕೂಡ ಕೇಳ್ತಾರೆ. ಸೊ ಪ್ಯಾಟರ್ನ್ ಚೇಂಜ್ ಮಾಡಲ್ಲ ಅವರು ಜಾಸ್ತಿ. ಸೊ ವಿಜಯನಗರದ ಮೇಲೆ ತುಂಬ ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಕವರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಪ್ಷನ್ ಡಿ. 1565ರಲ್ಲಿ ಈ ಒಂದು ಯುದ್ಧ ನಡೀತು. ಯಾರಿಗೆ? ದಕ್ಕನ್ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ತಾಳಿಕೋಟೆ ಯುದ್ಧ ಅಂತ ಕೂಡ ಕರೀತಾರೆ, ಕಸ್ಸ ತಂಗಡಿ ಯುದ್ಧ ಕೂಡ ಅಂತ ಕೂಡ ಕರೀತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್
ಕೆಳಗಿನವುಗಳಲ್ಲಿ ಇರ್ತಕ್ಕಂಥ ಸ್ಥಳಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ನಮ್ಮ ಕರ್ನಾಟಕದ್ದು ಆಗಿರ್ಬೋದು ಅಥವಾ ಬೇರೆ ರಾಜ್ಯದ್ದು ಕೂಡ ಆಗಿರ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳು ಬರುವ ಚಾನ್ಸಸ್ ತುಂಬ ಇದೆ. ಸೊ ಇಬ್ರಾಹಿಂ ರೋಜಾ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಸ್ನೇಹಿತರೆ? ಇಬ್ರಾಹಿಂ ರೋಜಾ ಕಂಡು ಬರ್ತಕ್ಕಂಥದ್ದು ವಿಜಯಪುರದಲ್ಲಿ. ವಿಜಯ ಅಂತ ಬರೆದಿರ್ತೀನಿ. ವಿಜಯಪುರದಲ್ಲಿ ಇಬ್ರಾಹಿಂ ರೋಜಾ ಕಂಡು ಬರುತ್ತೆ. ಲಾಡ್ಕಾನ್ ಮಂದಿರ ಕಂಡು ಬರ್ತಕ್ಕಂಥದ್ದು ಐಹೊಳೆಯಲ್ಲಿದೆ, ಬಾಗಲಕೋಟೆಯಲ್ಲಿದೆ. ಐಹೊಳೆ ಅಂತ ಅಂದರೆ ಇದಕ್ಕೆ ಬಾಗಲಕೋಟೆ ಆಗುತ್ತೆ, ಬಾಗಲಕೋಟೆ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ಇವು ಹೊಯ್ಸಳೇಶ್ವರ ದೇವಾಲಯ ಕಂಡು ಬರ್ತಕ್ಕಂಥದ್ದು ಹಾಸನದಲ್ಲಿ. ಸೊ ನೋಡ್ರಿ, ಇಲ್ಲಿ ಹೊಂದಿಸಿ ಬರೆದಾಗ ವಿಜಯಪುರ, ಬಾಗಲಕೋಟೆ, ಹಾಸನ ಅಂತಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಆಪ್ಷನ್ ಬಿ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತ ಕೇಳಿದರೆ 1924 ಒಂದೇ ಒಂದು ಏಕೈಕ ಅಧಿವೇಶನ. ಅದರಲ್ಲಿ ಮಹಾತ್ಮ ಗಾಂಧೀಜಿರವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅಧಿವೇಶನದಲ್ಲಿ. ಸೊ ಅದು ನಡೆದಿರ್ತಕ್ಕಂಥದ್ದು ನಮ್ಮ ಬೆಳಗಾವಿಯಲ್ಲಿ. ಬೆಳಗಾವಿ ಇದರಲ್ಲಿ ಈ ಒಂದು ಅಧಿವೇಶನ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್, ಸುವರ್ಣಸೌಧ ಕಂಡು ಬರ್ತಕ್ಕಂಥದ್ದು ಕೂಡ ಬೆಳಗಾವಿಯಲ್ಲಿ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಈ ಚಳವಳಿಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇವುಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಬರೀಬೇಕಂದ್ರೆ ಇದ್ರ ಬಗ್ಗೆ ಡೇಟ್ ಕೂಡ ನಮ್ಗೆ ಗೊತ್ತಿರಬೇಕು. ಯಾಕಪ್ಪ ಅಂದ್ರೆ ಒಂದೇ ವರ್ಷದಲ್ಲಿ 2 ಘಟನೆಗಳು ನಡೆದಿದ್ದಾವೆ. ಸೊ ಇಲ್ಲಿ ನೋಡ್ರಿ, ಸೊ ಫಸ್ಟ್ ಏನಪ್ಪ ಅಂತಂದರೆ ಚಂಪಾರಣ್ಯ ಸತ್ಯಾಗ್ರಹ. ಇದು ಯಾವಾಗ? 1917ರಲ್ಲಿ ನಡೀತು. 1917 ಏಪ್ರಿಲ್ 10 ಆವಾಗ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ನಡೀತು. ಇನ್ನು ಕೇಡಾ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು 1918 ಮಾರ್ಚ್ 22ರಂದು ಕೇಡಾ ಸತ್ಯಾಗ್ರಹ ನಡೀತು. ಅದೇ ರೀತಿ ಅಹಮದಾಬಾದ್ ಗಿರಣಿ ಮುಷ್ಕರ ಇದು ಯಾವಾಗ? 1918ರಲ್ಲಿ ನಡೀತು. ಮಾರ್ಚ್ 15ರಂದು ಇದು ನಡೀತು. ಮಾರ್ಚ್ 15 ನೋಡ್ರಿ, ಡೇಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಇಲ್ಲಿ ಎಡುವ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಆನ್ಸರ್ ಏನಾಗುತ್ತೆ? 1, 3, 2 ಅಂತ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಕಾಲಾನುಕ್ರಮಣಿಕೆಯಲ್ಲಿ ಬರೆದಾಗ. ನೆಕ್ಸ್ಟ್, ವಾರ್ತಾಪತ್ರಿಕೆಯಾದಂತಹ ಕೇಸರಿ ಇವರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಕೇಸರಿ ಅನ್ನುವಂಥ ವಾರ್ತಾಪತ್ರಿಕೆ, ಸೊ ಇದು ಮರಾಠಿ ಭಾಷೆಯಲ್ಲಿ ಪ್ರಾರಂಭಿಸಲಾಯಿತು. ಸೊ ಇದು ಏನಪ್ಪ ಅಂದರೆ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ, ಬಾಲಗಂಗಾಧರ್ ತಿಲಕ್ರವರಿಗೆ. ಬಾಲಗಂಗಾಧರ್ ತಿಲಕ್ರವರು 1881ರಲ್ಲಿ ಈ ಒಂದು ಕೇಸರಿ ಅನ್ನುವಂತಹ ಮರಾಠಿ ಪತ್ರಿಕೆಯನ್ನು ಪ್ರಾರಂಭಿಸಿದರು, ಮರಾಠಿ ಭಾಷೆಯಲ್ಲಿ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಇಲ್ಲಿ ಏಷ್ಯಾಟಿಕ್ ಸಿಂಹವು ಅಂದರೆ ನಮ್ಮ ಏಷ್ಯನ್ ಸಿಂಹ ತನ್ನ ಸ್ವಾಭಾವಿಕ ಆವಾಸ ಸ್ಥಾನದಲ್ಲಿ ಕಂಡುಬರುವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತೀಯ ಸಿಂಹ ಅಥವಾ ಏಷ್ಯನ್ ಸಿಂಹ ಸ್ವಾಭಾವಿಕವಾಗಿ ಕಂಡುಬರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಗುಜರಾತ್ನ ಗಿರ್ ಅರಣ್ಯಧಾಮದಲ್ಲಿ ಇದು ಕಂಡುಬರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, GST ಎಷ್ಟನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯಾಗಿದೆ ಅಂತ ಕೇಳಿದ್ದಾರೆ. ಸೊ GSTಯನ್ನು ತಂದಿರತಕ್ಕಂಥದ್ದು ಯಾವಾಗ? 2016ರಲ್ಲಿ ತಂದಿದೆ, ಏಪ್ರಿಲ್ 1. ಸೊ 2016 ಏಪ್ರಿಲ್ 1. ಅದೇ ರೀತಿಯಾಗಿ ಇದು ಎಷ್ಟನೇ ಸಂವಿಧಾನಿಕ ತಿದ್ದುಪಡಿ? 101ನೇ ಸಂವಿಧಾನಿಕ ತಿದ್ದುಪಡಿ ಅಡಿಯಲ್ಲಿ ಈ ಒಂದು GST ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಮುಚ್ಚಿದ ಅರ್ಥವ್ಯವಸ್ಥೆಯು ಈ ಬಗೆಯ ಅರ್ಥವ್ಯವಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಕ್ಲೋಸ್ಡ್ ಎಕಾನಮಿ ಅಂತ ಕರಿತೀವಿ. ಸೊ ನಮ್ಮದು ಇವಾಗ ಪ್ರೆಸೆಂಟ್ ಏನಿದೆ, ಸೊ ಓಪನ್ ಎಕಾನಮಿ ಇದೆ ನಮ್ಮ ಪ್ರೆಸೆಂಟ್. ಯಾಕಪ್ಪ 1992ವರೆಗೂ ನಾವೇನಪ್ಪ ಅಂತಂದರೆ ಮುಚ್ಚಿದ ಎಕಾನಮಿ ಇತ್ತು. ಯಾಕಪ್ಪ ಅಂತಂದ್ರೆ ನಾವು ಯಾವ ದೇಶದಕ್ಕೆ ರಫ್ತು ಕೂಡ ಮಾಡ್ತಿರ್ಲಿಲ್ಲ, ಆಮದು ಕೂಡ ಮಾಡ್ಕೊತಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಮುಚ್ಚಿತ ಅರ್ಥವ್ಯವಸ್ಥೆ ಅಂತಂದ್ರೂ ಆಮದು ಮತ್ತು ರಫ್ತುಗಳೆರಡೂ ಕೂಡ ನಡೆಯುವುದಿಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ಸೊ ನಮ್ಮದು ಏನಪ್ಪ ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಏನಪ್ಪ ಅಂದರೆ ಇನ್ನೊಂದಿದೆ. ಸೊ ಅದೇ ರೀತಿಯಾಗಿ ನಾವು ಏನಪ್ಪ ಅಂದರೆ ಮುಕ್ತ ಇದ್ದೀವಿ, ಮುಚ್ಚಿದೆಲ್ಲ ಮುಕ್ತ ಅರ್ಥವ್ಯವಸ್ಥೆ ಇದೆ ನಮ್ಮದು ಪ್ರೆಸೆಂಟ್. ನೆಕ್ಸ್ಟ್, ಹಿಮಾಲಯವು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳ್ತಾರೆ. ಸೊ ಹಿಮಾಲಯ ಪರ್ವತಗಳು ಯಾವ ರೀತಿಯಾದ ಪರ್ವತಗಳು ಅಂತ ಕರೀತಾರೆ? ಸೊ ಇವು ಯಂಗೆಸ್ಟ್ ಅಂದರೆ ಯುವ ಪರ್ವತಗಳು ಅಂತ ಕರಿತೀವಿ. ಯುವ ಪರ್ವತಗಳು ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಅಂದರೆ ಫೋಲ್ಡ್ ಅಂದರೆ ಏನು? ಮಡಿಕೆ. ಸೊ ಮಡಿಕೆ ಪರ್ವತಗಳು ಇವು ಮಡಿಕೆ ಪರ್ವತಗಳು. ಇನ್ನು ಏನಪ್ಪ ಅಂದ್ರೆ ಬ್ಲಾಕ್ ಅಂತ ಅಂದರೆ
ಅರಾವಳಿ ಏನಿದೆಯಲ್ಲ, ಸೊ ಅರಾವಳಿ ಪರ್ವತಗಳು ಇವು ವಿಶ್ವದ ಅತ್ಯಂತ ಹಳೆಯ ಪರ್ವತಗಳು ಮತ್ತು ಇವು ಬ್ಲಾಕ್ ಮೌಂಟೇನ್ಸ್ ಆಗಿದ್ದಾವೆ. ಸೊ ಬ್ಲಾಕ್ ಮೌಂಟೇನ್ಸ್, ಬ್ಲಾಕ್ ಅಂದ್ರೆ ಕರಿಯಲ್ಲ, ಇದು ಬ್ಲಾಕ್ ಮೌಂಟೇನ್ಸ್. ಆಪ್ಷನ್ ಬಿ ಇಲ್ಲಿ ಹಿಮಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಡಿಕೆ ಪರ್ವತ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಜಗತ್ತಿನಲ್ಲಿ ಅತಿ ದೊಡ್ಡ ದ್ವೀಪ ಇದಾಗಿದೆ ಅಂತ ಕೇಳಿದ್ದಾರೆ. ಸೊ ಜಗತ್ತಿನೊಳಗಡೆ ಕಂಡು ಬರತಕ್ಕಂಥ ಅತಿ ದೊಡ್ಡ ದ್ವೀಪ ಅಂತ ಅಂದರೆ ಅದು ಗ್ರೀನ್ಲ್ಯಾಂಡ್ ದ್ವೀಪವಾಗುತ್ತೆ. ಅಲಸ್ಕಾದ ಬಾಜುಕು ಬರತಕ್ಕಂಥ ಗ್ರೀನ್ಲ್ಯಾಂಡ್ ದ್ವೀಪ ಜಗತ್ತಿನ ಅತಿ ದೊಡ್ಡ ದ್ವೀಪವಾಗಿದೆ. ಭಾರತ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ವೈಶಿಷ್ಟ್ಯಗಳನ್ನು ಇಲ್ಲಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ DPSP ಅಂತ ಕರಿತೀವಿ, 4ನೇ ಭಾಗದಲ್ಲಿ ಕಂಡುಬರತಕ್ಕಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇವುಗಳನ್ನು ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ, ಐರ್ಲ್ಯಾಂಡ್ ದೇಶದಿಂದ ನಾವು ಇವುಗಳನ್ನು ಎರವಲು ಪಡೆದುಕೊಂಡಿದ್ದೇವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಆಸ್ಟ್ರೇಲಿಯಾದ ಜಂಟಿ ಅಧಿವೇಶನ ನೆನ್ಪಿಟ್ಕೊಟ್ರೆ 108ನೇ ವಿಧಿ. ನೆಕ್ಸ್ಟ್ ಹೋಗೋಣ. ಭಾರತ ಸಂವಿಧಾನದ 10ನೇ ಶೆಡ್ಯೂಲ್ ಇದರೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಭಾಳಷ್ಟು ಜನರಿಗೆ ಈ ಟ್ರಿಕ್ ನೆನಪಿದೆ ಅನ್ಕೊಂತೀನಿ. ಟಿಯರ್ಸ್ ಆಫ್ ಓಲ್ಡ್ PM. ಸೊ ಇದಿಷ್ಟು, ಈ ಒಂದು ಟ್ರಿಕ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ. ಇದನ್ನೇನಾರು ತಿಳ್ಕೊಂಬಿಟ್ರೆ 12 ಶೆಡ್ಯೂಲನ್ನು ನೀವು ಪರ್ಫೆಕ್ಟ್ ನೆನ್ಪಿಟ್ಕೊಂಡ್ಬಿಡ್ತೀರಿ. ಸೊ ಫಸ್ಟಿಗೆ 5 ಇದಾವೆ. ಸೊ ಟಿ ಅಂದರೆ ಟ್ರಿಬ್ಯುನಲ್ಸ್, ಇ ಅಂದರೆ ಎನ್ವಿಮೆಂಟ್ಸ್, ಎ ಅಂದರೆ ಅಫರ್ಮೇಷನ್ಸ್, ಆರ್ ಅಂದರೆ ರಾಜ್ಯಸಭಾ, ಸ್ಕೆಡ್ಯೂಲ್ಸ್ ಟ್ರೈಬ್ಸ್ ಮತ್ತು ಅದರ್ ಸ್ಕೆಡ್ಯೂಲ್ಸ್ ಕಾಸ್ಟ್ಸ್, ಫೆಡರಲ್ ಸಿಸ್ಟಮು, ಏನಪ್ಪ ಅಂದರೆ ಆಫಿಷಿಯಲ್ ಲ್ಯಾಂಗ್ವೇಜಸ್, ಲ್ಯಾಂಡ್ ರಿಫಾರ್ಮ್ಸ್, ಆ್ಯಂಟಿ ಡಿಫೆಕ್ಷನ್ ಲಾ, ಪಂಚಾಯತ್, ಮುನ್ಸಿಪಾಲಿಟಿ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಸೊ ಕನ್ನಡದಲ್ಲಿ ಹೇಳೋದಕ್ಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸ್ವಲ್ಪ ಟಫ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಕ್ವಶನಿಗೆ ಕೇಳಿರ್ತಕ್ಕಂಥ ನೀವು ಯಾವ ರೀತಿಯಾಗಿ ಇಟ್ಕೊಂಡಿರಿ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ರಿ. ಸೊ 10ನೇ ಶೆಡ್ಯೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನನ್ನು ಸೂಚಿಸುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ, ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಡಿ ಅಂತ ಐತಿಲ್ಲ, ಸೊ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ವಿರೋಧಿ ಕಾಯ್ದೆ ಇದೆಯಲ್ಲ, ಸೊ ಇದು 10ನೇ ಶೆಡ್ಯೂಲನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್, ಮಹಾಮಸ್ತಕಾಭಿಷೇಕ ಆರಂಭಗೊಂಡಿದ್ದು ಈ ವರ್ಷದಲ್ಲಿ ಅಂತ ಕೇಳ್ತಾರೆ. ಮಹಾಮಸ್ತಕಾಭಿಷೇಕ ಆರಂಭಗೊಂಡಿದ್ದು ಯಾವ ಒಂದು ವರ್ಷದಲ್ಲಿಯಪ್ಪ ಅಂತಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ, ಕ್ರಿಸ್ತಶಕ 981ರಲ್ಲಿ. ಶ್ರವಣ ಬೆಳಗೊಳ ಆಗಿರಲಿ, ಸೊ ಇನ್ನೊಂದು ಕಡೆ ಆಗಿರಲಿ, ಮಹಾಮಸ್ತಕಾಭಿಷೇಕ ಕ್ರಿಸ್ತಶಕ 981ರಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ಹಾಕಿ ಮತ್ತು ಫುಟ್ಬಾಲ್ ಕ್ರೀಡೆಗಳ ಕಾಲಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಕಿ ಮತ್ತು ಫುಟ್ಬಾಲ್ ಕ್ರೀಡೆಯಲ್ಲಿ ಕಂಡುಬರುತ್ತೆ. ಹಾಕಿಯಲ್ಲಿ 11 ಜನ, ನೆನ್ಪಿಟ್ಕೊಳ್ರಿ 11 ಜನ ಇರ್ತಾರೆ ಅಂದರೆ ಒಂದು ಸೈಡ್. ಅದೇ ರೀತಿಯಾಗಿ ಫುಟ್ಬಾಲ್ನಲ್ಲಿ ಕೂಡ 11 ಜನ ಇರ್ತಾರೆ ಒಂದು ಸೈಡ್. ಕ್ರಿಕೆಟ್ನಲ್ಲಿ ಕೂಡ 11 ಜನ ಇರ್ತಾರೆ. ಸೊ ಎಷ್ಟು ಜನ ಇರ್ತಾರೆ, ಸೊ ಎಷ್ಟು ಕಾಲಮಿತಿ ಇದೆ, ಸೊ ಅನ್ನೋದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ ಅಂತ ಹೇಳ್ತಾ. ಸೊ ಹಾಕಿ ಒಳಗಡೆ ಎಷ್ಟು ಟೈಮಿಂಗ್ ಇರುತ್ತೆಪ್ಪ ಅಂತಂದರೆ ಆಪ್ಷನ್ ಅಂದರೆ 70 ನಿಮಿಷ ಇರುತ್ತೆ ಹಾಕಿ ಒಳಗಡೆ, 70 ನಿಮಿಷ. ಅದೇ ರೀತಿಯಾಗಿ ಈ ಒಂದು ಫುಟ್ಬಾಲ್ನಲ್ಲಿ 90 ನಿಮಿಷ ಇರುತ್ತೆ. ಸೊ ಹಾಕಿಯಲ್ಲಿ 70 ನಿಮಿಷ, ಫುಟ್ಬಾಲ್ನಲ್ಲಿ 90 ನಿಮಿಷ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಅಷ್ಟು ಟೈಮ್ ಒಳಗಡೆ ಎರಡು ಟೀಮ್ನವರು ಎಷ್ಟು ಒಂದು ಗೋಲನ್ನು ಹೊಡಿತಾರೆ ಅನ್ನೋದ್ರ ಮೇಲೆ ಈ ಒಂದು ಆಟ ನಿರ್ಧಾರ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಬೇಟಿ ಬಚಾವೋ ಬೇಟಿ ಪಢಾವೋ ಈ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥದ್ದು ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಿದೆ? ಸೊ ಇದು ಬಂದಿರತಕ್ಕಂಥ 2015ರಲ್ಲಿ ಜಾರಿಗೆ ತರಲಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥದ್ದು ಇದು ಆರೋಗ್ಯ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಆರೋಗ್ಯ ಸಚಿವಾಲಯದಲ್ಲೂ ಕೂಡ ಬರುತ್ತೆ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದರಲ್ಲೂ ಕೂಡ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಲ್ಲಿ. ಇನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇದರಲ್ಲೂ ಕೂಡ ಬರುತ್ತೆ ಸ್ನೇಹಿತರೆ. ಸೊ 3ಕ್ಕೂ ಅನ್ವಯವಾಗುತ್ತೆ. ಅಂದರೆ 1, 2, 3 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಪಟನಿ ಟಾಪ್ ಸುರಂಗವು ಇವುಗಳ ನಡುವೆ ಇದೆ ಅಂತ ಕೇಳ್ತಾರೆ. ಸೊ ಪಟನಿ ಟಾಪ್ ಅನ್ನುವಂಥ ಸುರಂಗ ಕಂಡು ಬರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ಸೊ ಇದು ಕಂಡು ಬರ್ತದೆ ಯಾವುದರ ಮಧ್ಯೆ ಇದೆಯಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗ್ತಕ್ಕಂಥದ್ದು ಆಪ್ಷನ್ ಎ, ಚನಾಣಿಯಿಂದ ನಾಶ್ರಿವರೆಗೆ ಕಂಡು ಬರ್ತಕ್ಕಂಥದ್ದು ಪಟ್ನಿ ಟಾಪ್ ಸುರಂಗ ಆಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತವು ಈ ಕೆಳಗಿನ ಗುಂಪುಗಳಲ್ಲಿ ಯಾವುದರ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳಿದ್ದಾರೆ. ಸೊ ಭಾರತ ಹೊಂದಿರತಕ್ಕಂಥ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಆಸಿಯಾನ್ ಸಂಘಟನೆಯಲ್ಲಿ ನಮ್ಮ ದೇಶ ಇಲ್ಲ ಸ್ನೇಹಿತರೆ. ಸೊ ಇದು ಆನ್ಸರ್ ಆಗಲ್ಲ.
ಬ್ರಿಕ್ಸ್ನಲ್ಲಿದೆ. ಸೊ ಬ್ರಿಕ್ಸ್ನಲ್ಲಿ ನಮ್ಮ ದೇಶ ಇದೆ. ಸೊ ಅಂತ ಇದೆಯಲ್ಲ, ಸೊ ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. G7 ಇಲ್ಲ. G20 ಒಳಗಡೆ ಐತೆ ನಮ್ಮ ದೇಶ, G7 ಇಲ್ಲ. ಸೊ ಇದು ಆನ್ಸರ್ ಆಗಲ್ಲ. ಸೊ ಅದೇ ರೀತಿಗೆ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನಲ್ಲಿ ಕೂಡ ನಮ್ಮ ದೇಶ ಸದಸ್ಯತ್ವವನ್ನು ಹೊಂದಿದೆ. ಸೊ ಅದಕ್ಕೋಸ್ಕರನೇ 2 ಮತ್ತು 4 ಇಲ್ಲಿ ಆಯ್ಕೆಗಳ ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡ್ರಿ. ಸೊ ಎದುರುಗಡೆ ಐತಿ ಎದುರುಗಡೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ನಿಗಾ ಇರಲಿ. ಸೊ ಕ್ವಶನ್ ಪೇಪರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಕೆಳಗಿನ ಒಂದು ನಿಮಿಷ ಕೆಳಗಿನ ರಾಷ್ಟ್ರಗಳು ಮತ್ತು ಅವುಗಳ ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಗಳು ಮತ್ತು ಅವುಗಳ ರಾಜಧಾನಿಗಳನ್ನು ಹೊಂದಿಸಿ ಬರೆದಾಗ ನೋಡ್ರಿ, ಐಸ್ಲ್ಯಾಂಡ್ ಅಥವಾ ಐಲ್ಯಾಂಡ್ ಅಂತ ಕರಿತೀವಿ. ಪ್ರೊನೌನ್ಸ್ ಮಾಡೋದು ಐಲ್ಯಾಂಡ್ ಆಗಿ. ಅದರ ರಾಜಧಾನಿ ಅಂತ ಅಂದರೆ ಯಾವುದು? ರೇಯ್ಕ್ಜೆವಿಕ್ ಐಲ್ಯಾಂಡ್ನ ರಾಜಧಾನಿ ಆಗುತ್ತೆ. ಐಲ್ಯಾಂಡ್ನ ರಾಜಧಾನಿ ರೇಯ್ಕ್ಜೆವಿಕ್ ಆಗುತ್ತೆ. ಅದೇ ರೀತಿಗೆ ಮಂಗೋಲಿಯಾ ಅದು ಉಲಾನ್ ಬಾತರ್ ಆಗಬೇಕಿದು, ಭಾರತ್ ಅಲ್ಲ, ಉಲೈನ್ ಬಾತರ್ ಏನಪ್ಪ ಅಂದ್ರೆ ಮಂಗೋಲಿಯಾದ ರಾಜಧಾನಿ. ಇನ್ನು ಘಾನಾದ ರಾಜಧಾನಿ ಅಕ್ರಾ ಘಾನಾದ ರಾಜಧಾನಿ ಆಗುತ್ತೆ. ಇನ್ನು ಪೆರು ಲಿಮಾ ಅಂತ ಕರಿತೀವಲ್ಲ, ಪೆರು ಲಿಮಾ ಅದರದ್ದು ರಾಜಧಾನಿ ಆಗಿದೆ. ಸೊ ಇಲ್ಲಿ ನೋಡಿದರೆ ಆಪ್ಷನ್ 1C 2A 3D 4B ಅಂತ ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಆರ್ಥಿಕತೆಯಲ್ಲಿ ಕೃಷಿಯು ಈ ವಲಯದಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ವರ್ಗೀಕರಣಗೊಂಡಿದೆ ಅಂತ ಕೇಳಿದ್ದಾರೆ. ನೋಡಿರಿ, ಯಾವುದೇ ಒಂದು ವರ್ಗೀಕರಣವಾಗಲಿ 3 ಹಂತದ ವರ್ಗೀಕರಣ ಇದಾವೆ: ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತ. ಸೊ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಚತುರ್ವಲಯ ಅಂತಂತೆ ಕ್ವಾಟರ್ನರಿ ಅಂತ ಕೂಡ ಒಂದು ಬಂದಿದೆ. ಸೊ ಅದರಲ್ಲಿ ನೋಡೋದಾದರೆ ಕೃಷಿ ಬರ್ತಕ್ಕಂಥದ್ದು ಪ್ರಾಥಮಿಕ ವಲಯದಲ್ಲಿ, ಉತ್ಪಾದನೆ ಏನಾಗುತ್ತಲ್ಲ ಅದು ಪ್ರಾಥಮಿಕ ವಲಯದಲ್ಲಿ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸೊ ಹೋಳಿ ನೀವು ಬಂತು, ಸ್ವಲ್ಪ ಬಾರಿಸ್ತಾ ಇದ್ದಾರೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಸೊ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಗದು ಮೀಸಲು ಅನುಪಾತ CRR ಅಂತ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ ಅನ್ನ ಕಡಿಮೆ ಮಾಡಿದರೆ, ಕ್ಯಾಶ್ ರಿಸರ್ವ್ ರೇಷಿಯೋನ ಕಡಿಮೆ ಮಾಡಿದರೆ ಸೊ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, CRR ಅಂದರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಬ್ಯಾಂಕ್ನೊಳಗಡೆ ಯಾವುದೇ ಒಂದು ಬ್ಯಾಂಕ್ ಇದೆಯಲ್ಲ, ಸೊ ಅದು ಇಂತಿಷ್ಟು ಅಮೌಂಟನ್ನು RBI ಕಡೆ ಇಡಬೇಕಾಗತ್ತೆ ರಿಸರ್ವ್ ಆಗಿ. ಸೊ ಅಂದರೆ ಬ್ಯಾಂಕ್ ದಿವಾಳಿ ಆಗೋದನ್ನು ತಡೆಯುತ್ತೆ. ಸೊ ಆ ರೀತಿಯಾಗಿ ಇಟ್ಟಾಗ ಅದನ್ನು ಏನಪ್ಪ ಅಂದರೆ ಆ ರೇಷಿಯೋ ಕಡಿಮೆ ಮಾಡಿದರೆ ಸೊ ಬ್ಯಾಂಕ್ನೊಳಗಡೆ ಜಾಸ್ತಿ ರೊಕ್ಕ ಉಳಿಯುತ್ತೆ. ಅಂದರೆ ರಿಸರ್ವ್ ಜಾಸ್ತಿ ಇಡಬೇಕಂತ ಏನಿಲ್ಲ, ನೀವು ಯೂಸ್ ಮಾಡ್ಕೋಬೋದು ಅಂತ ಪರ್ಮಿಷನ್ ಕೊಟ್ಟರೆ ಬ್ಯಾಂಕ್ ಒಳಗಡೆ ಜಾಸ್ತಿ ರೊಕ್ಕ ಹರಿವು ಆಗುತ್ತೆ. ಸೊ ಆ ರೀತಿಗೆ ಹರಿವು ಆದರೆ ಏನಾಗುತ್ತೆಪ್ಪ ಅಂತಂದರೆ ಬ್ಯಾಂಕ್ಗಳು ಸಾಲ ಜಾಸ್ತಿ ಕೊಡ್ತವೆ, ಸಾಲ ಸೃಷ್ಟಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸಾಲ ಸೃಷ್ಟಿ ಹೆಚ್ಚಾಗುವುದು ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೂರ್ಯಾಸ್ತದ ಬಳಿಕವೂ ಭೂಮಿಯ ಮೇಲ್ಮೈ ಹತ್ತಿರದ ಗಾಳಿಯು ಶಾಖ ಪಡೆದುಕೊಳ್ಳುವುದು ಈ ಕಾರಣಕ್ಕೆ ಅಂತ ಕೇಳಿದ್ದಾರೆ. ಅಂದರೆ ಸೂರ್ಯ ಮುಳುಗಿದ ಮೇಲೂ ಕೂಡ ಭೂಮಿಯ ಮೇಲ್ಮೇಲೆ ಇರ್ತಕ್ಕಂಥ ಗಾಳಿ ಶಾಖವಾಗಿರುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಏನಪ್ಪ ಅಂತಾರೆ, ಭೂಮಂಡಲದ ವಿಕಿರಣ ಅಂತ ಕರಿತೀವಿ. ಅಂದರೆ ವಿಕಿರಣ ಅಂತ ಅಂದ್ರೆ ಏನು? ಸೊ ಒಂದಿಷ್ಟು ಅಮೌಂಟ್ ಸೂರ್ಯನ ಬೆಳಕು ಅಥವಾ ಹೀಟ್ ಇದೆಯಲ್ಲ, ಸೊ ಭೂಮಿಗೆ ಬರುತ್ತೆ. ಸೊ ಅದು ಬಂದ ತಕ್ಷಣ ವಾಪಸ್ ಹೋಗ್ಬೇಕದು ಹೊರಗಡೆ ಭೂಮಿ ಬಿಟ್ಟು, ಅಂದರೆ ಮಾತ್ರ ಅದು ಏನಪ್ಪ ಅಂದರೆ ಭೂಮಿ ಬಿಸಿ ಆಗಲ್ಲ. ಸೊ ಬಟ್ ಏನಪ್ಪ ಅಂದರೆ ಆ ಒಂದು ಬಂದಿರತಕ್ಕಂಥ ಶಾಖ ಇದೆಯಲ್ಲ, ಸೊ ಕೆಲವೊಂದಿಷ್ಟು ಅಣುಗಳು ಅಂದರೆ ನೀರಾವಿ ಆಗಿರಲಿ, ಕ್ಲೋರೋಫೋರೋ CFCs ಆಗಿರಲಿ ಅಂತ ಒಂದಿಷ್ಟು ಅಣುಗಳ ಮೂಲಕ ಏನಪ್ಪ ಅಂದರೆ ಆ ಒಂದು ಶಾಖವನ್ನು ಹಿಡಿದಿಟ್ಕೊತವೆ ಸ್ನೇಹಿತರೆ. ಸೊ ಹಿಡಿದಿಟ್ಕೊಂಡು ಆದಮೇಲೆ ಸೂರ್ಯ ಮುಳುಗಿದ ಮೇಲೆ ಕೂಡ ಆ ಶಾಖವನ್ನು ಅವಾಗವು ಪ್ರೊಡ್ಯೂಸ್ ಮಾಡ್ತವೆ. ಸೊ ಆ ಶಾಖದಿಂದ ನಮ್ಮ ಭೂಮಿ ಏನಿದೆಯಲ್ಲ ಅದು ವಾತಾವರಣ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಅಂದರೆ ವಾತಾವರಣ ಹೀಟ್ ಆಗುತ್ತೆ. ಸೊ ಆ ರೀತಿಯಾಗಿ ಅದಕ್ಕೆ ವಿಕಿರಣ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಭೂಮಂಡಲ ವಿಕಿರಣ ಅನ್ನೋದು ಆನ್ಸರ್ ಆಗುತ್ತೆ. ಸೂರ್ಯ ಮುಳುಗಿದ ಮೇಲೂ ಕೂಡ ನಮ್ಗೆ ಯಾವುದೇ ರೀತಿಯ ಶಾಖ ಬರಲಿಲ್ಲ ಅಂತ ಅಂದರೂ ಕೂಡ ಭೂಮಿ ಹೀಟ್ ಆಗುತ್ತೆ. ಅದಕ್ಕೆ ಕಾರಣನೇ ಭೂಮಂಡಲದ ವಿಕಿರಣ. ನೆನ್ಪಿಟ್ಕೊಡ್ರಿ, ಎಕ್ಸಾಮ್ನಲ್ಲಿ ಭಾಳಷ್ಟು ಸಲ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನು. ನೆಕ್ಸ್ಟ್ ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಕರ್ನಾಟಕ ಫಸ್ಟ್ ಗೋವಾ, ಅದರಿಂದ MH ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಪಕ್ಕಕ್ಕೆ ಆಂಧ್ರ ಪ್ರದೇಶ್, ಅದರ ಕೆಳಗಡೆ ತೆಲಂಗಾಣ. ಸೊ ತೆಲಂಗಾಣದ ಕೆಳಗಡೆ ತಮಿಳುನಾಡು, ಈ ಕಡೆ ಬಂದರೆ ಕೇರಳ. ಸೊ ಎಷ್ಟದು? 1 2 3 4 5 6 ರಾಜ್ಯಗಳೊಂದಿಗೆ ನಮ್ಮ ಕರ್ನಾಟಕ
ಗಡಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಪ್ರಶ್ನೆ ಆಯಿತು. ಸೊ ನಾ ಯಾಕೆ ಈ ಟೈಪ್ ತರ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ಬೇರೆ ಸ್ಟೇಟದು ಕೂಡ ಕೇಳ್ತಾನೆ. ಸೊ ನೀವು ಜಿಯೋಗ್ರಫಿಕಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ 10th ಲೆವೆಲ್ ಒಳಗಡೆ ನೀವು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಎಕ್ಸಾಮ್ನಲ್ಲಿ ಕೂಡ ಅಬ್ಸರ್ವ್ ಮಾಡಿರ್ಬೋದು. ಸೊ ಮ್ಯಾಪ್ ಕೊಟ್ಟು ಅದರ ರೀತಿಯಾಗಿ ಬಿಡಿಸ್ರಿ ಅಥವಾ ಗುರುತಿಸ್ರಿ ಅಂತ ಕೂಡ ಕೊಡ್ತಿದ್ರು. ಸೊ ಬಟ್ ಆ ರೀತಿ ಕೊಟ್ಟಿರುವ ಕಾರಣನೇ ಎಕ್ಸಾಮ್ದಲ್ಲಿ ಜಿಯೋಗ್ರಫಿಕಲಿ ನಿಮ್ಗೆ ಕೇಳ್ತಾನೆ ಈ ರೀತಿಯಾಗಿ ಪ್ರಶ್ನೆಗಳನ್ನು. ಸೊ ಕರ್ನಾಟಕ ರಾಜ್ಯ ಅಂತ ಎಷ್ಟಲ್ಲ, ಸೊ ಎಲ್ಲ ರಾಜ್ಯಗಳದ್ದು ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚ್ಕೊಂಡಿದ್ದಾವೆ, ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ಕೇಳ್ತಾನೆ. ನದಿಗಳು ಎಲ್ಲಿ ಹಾದು ಹೋಗಿದ್ದಾವೆ. ಸೊ ತುಂಬ ಜಿಯೋಗ್ರಫಿಕಲಿ ಜಾಸ್ತಿ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸ್ ಇದೆ. ನೆಕ್ಸ್ಟ್, ಕ್ಯುಬುಲ್ ಲಮ್ಜಾವೋ ರಾಷ್ಟ್ರೀಯ ಉದ್ಯಾನವನವು ಈ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಕ್ಯುಬುಲ್ ಲಮ್ಜಾವೋ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಯಾವ ಒಂದು ರಾಜ್ಯದಲ್ಲಿಯಪ್ಪ ಅಂತಂದರೆ ಇದು ಮಣಿಪುರದಲ್ಲಿ ಕಂಡು ಬರುತ್ತೆ. ಸೊ ತೇಲುವ ಉದ್ಯಾನವನ ಅಂತ ಕೂಡ ಕರಿತೀವಿ, ಅಲ್ಲೇ ಕಂಡು ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಲೋಕ್ಟಕ್ ಮಣಿಪುರದಲ್ಲಿ ಕಂಡು ಬರುತ್ತೆ. ಸೆನ್ಸೆಕ್ಸ್ನಲ್ಲಿ ಏರಿಕೆ ಎಂದರೇನು ಅಂತ ಕೇಳಿದ್ದಾರೆ. ಸೆನ್ಸೆಕ್ಸ್ನಲ್ಲಿ ಏರಿಕೆ ಅಂದರೆ ಏನು? ಸೊ ಸೆನ್ಸೆಕ್ಸ್ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನೊಂದಿಗೆ ದಾಖಲಾದ ಒಂದು ಸಮೂಹದ ಕಂಪನಿಗಳ ಷೇರುಗಳ ಬೆಲೆಯಲ್ಲಿ ಅತ್ಯಂತ ಏರಿಕೆಯಾದಾಗ ಸೆನ್ಸೆಕ್ಸ್ ಏರಿಕೆ ಅಂತ ಕರಿತೀವಿ. ಸೆನ್ಸೆಕ್ಸ್ ಅಂತ ಅಂದ್ರೇನು, ಕೆಲವೊಂದಿಷ್ಟು 100 ಆಗಲಿ 50 ಆಗಲಿ ಕಂಪನಿಗಳ ಒಂದು ಗುಂಪು ಇದು. ಸೊ ಟಾಪ್ ಕಂಪನಿಗಳ ಗುಂಪು. ಸೊ ಅದರಲ್ಲಿ ಏನಾದರೂ ಅಂತಂದರೆ ಸೆನ್ಸೆಕ್ಸ್ ಏರುತ್ತೆ. ಯಾಕಂತ ಕರೀತಾರೆ ಅಂದರೆ, ಸೊ ಆ ಒಂದು ಗುಂಪುಗಳಲ್ಲಿ ಬೆಲೆ ಏರಿಕೆ ಆದಾಗ ಸೊ ಸೆನ್ಸೆಕ್ಸ್ ಅಪ್ ಆಗುತ್ತೆ. ಸೊ ಬೆಲೆ ಕಡಿಮೆ ಆದಾಗ ಸೆನ್ಸೆಕ್ಸ್ ಇಳಿಯುತ್ತೆ. ಸೊ ಇದೇನೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸೊ ಕಮೆಂಟ್ ಸೆಕ್ಷನ್ ಒಳಗಡೆ ಸರ್ ನೀವು ಈ ರೀತಿಯಾಗಿ ತಪ್ಪಾಗಿ ಹೇಳ್ತಾ ಇದ್ದೀರಿ, ಸೊ ಈ ರೀತಿಯಾಗಿ ಇಂಪ್ರೂವ್ ಆಗಬೇಕು ಅನ್ನೋದು ಒಂದು ಆಶಯ ಕೂಡ ಇದ್ದರೆ, ನಿಮ್ಗೆ ಏನಾದರೂ ಅನಿಸಿಕೆಗಳು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ತುಂಬ ಅರ್ಥ ಆಗ್ತಾ ಇದ್ರೆ ಅಥವಾ ಯೂಸ್ಫುಲ್ ಆಗ್ತಾ ಇದ್ದರೆ ಒಂದಿಷ್ಟು ಏನಾದರೂ ಚೆನ್ನಾಗಿರೋ ಕಮೆಂಟ್ ಕೂಡ ಮಾಡ್ತಾ ಇರಿ ಅಂತ ಹೇಳ್ತೇನೆ. ಸೊ ಕೆಲವೊಂದಿಷ್ಟು ಜನ ಏನು ಹೇಳ್ತೀರಿ, ಸರ್ ನೀವು ಹೇಳೋದು ತಪ್ಪಿದೆ ಸರ್, ನೀವು ಅಂದರೆ ಡಿಸ್ಕಸ್ ಮಾಡಿರಿ. ನಂದೇನಾದರೂ ಯಾಕಪ್ಪ ಅಂದರೆ ಯಾರೂ ತತ್ವಜ್ಞಾನಿ ಆಗಿರೋಂಗಿಲ್ಲ. ಸೊ ಎಲ್ಲರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಸೊ ಆ ರೀತಿಯಾಗಿ ಸ್ಪೀಡಾಗಿ ಹೇಳುವಾಗ ಮಿಸ್ಟೇಕ್ ಆಗಿದ್ರು ಕೂಡ ಅದನ್ನು ಕಮೆಂಟ್ ಮಾಡಿ ಎಕ್ಸ್ಪ್ರೆಸ್ ಮಾಡಿರಿ. ನಾನು ಕೂಡ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ, ನಾನು ಕೂಡ ತಿದ್ದುಕೊಳ್ತೀನಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಸಂರಕ್ಷಣೆಯ ಅಂತಾರಾಷ್ಟ್ರೀಯ ಒಕ್ಕೂಟ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ. ಸೊ IUCN ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. IUCNಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುವು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ ಬನ್ನಿ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ, IUCN ಸರ್ಕಾರಿ ಹಾಗೂ ನಾಗರಿಕ ಸಮಾಜ ಸಂಸ್ಥೆಗಳೆರಡರಿಂದಲೂ ರೂಪಿಸಲ್ಪಟ್ಟಿದೆ. ಸೊ ಇದಂತೂ ತಪ್ಪು. ಸೊ ಸರ್ಕಾರಿ ನಾಗರಿಕ ಸಮಾಜದಿಂದ ಎರಡರಿಂದ ರೂಪಿಸಲ್ಪಟ್ಟಿಲ್ಲ. ಸೊ ಇದೊಂದು ಇಂಟರ್ನ್ಯಾಷನಲ್ ಕಮಿಟಿ ಆಗುತ್ತೆ. ಸೊ ಇದು ಆಪ್ಷನ್ 1 ಇಲ್ಲಿ ತಪ್ಪಾಗುತ್ತೆ. ಇನ್ನು ಅಪಾಯಕ್ಕೊಳಗಾದ ಜೀವಜಾತಿಗಳ ಕೆಂಪು ಪಟ್ಟಿಯನ್ನು ಈ ಸಂಸ್ಥೆಯು ಪ್ರಕಟಿಸುತ್ತದೆ. ಇದು ಕೂಡ ತಪ್ಪಾಗುತ್ತೆ. ಸೊ ಇದು ಕೂಡ ಇದೇನು ಪ್ರಕಟಿಸಂಗಿಲ್ಲ ಸ್ನೇಹಿತರೆ. ಸೊ ರೆಡ್ ಡೇಟಾ ಬುಕ್ ಇದರಿಂದ ಆಗಲ್ಲ, ಅದು ಇದರಿಂದ ಆಗುತ್ತೆ. ಅದು ಕಮೆಂಟ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ 2 ತಪ್ಪಾಗ್ತವೆ, ಅವು ಯಾವುದೂ ಇಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ನಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಂದ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂತಂದರೆ ಇದು ಮಹಾಪದ್ಮಾನಂದ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಮಹಾಪದ್ಮಾನಂದನು ನಂದ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿರವರು ಭಾರತಕ್ಕೆ ಹಿಂದಿರುಗಿದರ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಸೌತ್ ಆಫ್ರಿಕಾದಲ್ಲಿ ಹೋರಾಟ ಮಾಡಿ ಗಾಂಧೀಜಿರವರು ನಮ್ಮ ದೇಶಕ್ಕೆ ಯಾವಾಗ ಬಂದರು? 1915 ಒಳಗಡೆ ಬಂದರು. ಸೊ 1915 ಒಳಗಡೆ ಬಂದರು. ಮತ್ತು 2 ವರ್ಷ ಏನಪ್ಪ ಅಂದರೆ ಅವರು ಪ್ರವಾಸ ಮಾಡಿದರು. ಸೊ ನಮ್ಮ ದೇಶ ಏನಪ್ಪ ಪ್ರೊಟೆಸ್ಟ್ ಮಾಡೋದಕ್ಕಿಂತ ಮೊದಲು ಜನರ ಬಗ್ಗೆ ತಿಳ್ಕೊಳ್ಬೇಕಂತ ಅವರು ಒಂದು ವರ್ಷ ಪೂರ್ತಿ ದೇಶನ ಸುತ್ತಾಡಿ ಬಂದರು. ಆಪ್ಷನ್ ಎ ಇಲ್ಲಿ ಇದಕ್ಕೆ ಗೋಪಾಲಕೃಷ್ಣ ಗೋಖಲೆರವರು ಸೊ ಪರ್ಮಿಷನ್ ಅಂದರೆ ಹೋಗಿ ಬರ್ರಿ ಅಂತ ಅವ್ರು ಅನುಮತಿಯನ್ನು ಕೊಟ್ಟಿದ್ರು ಅಥವಾ ಅವರಿಗೆ ಪ್ರೋತ್ಸಾಹ ಮಾಡಿ ಕಳಿಸಿದ್ರು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಗುಮ್ಮಟದಲ್ಲಿ ಒಂದಾದಂತಹ ಗುಮ್ಮಟವನ್ನು ಹೊಂದಿರುವ ಸ್ಮಾರಕ ಯಾವುದು ಅಂತ ಕೇಳಿದರೆ. ಸೊ ಇದು ನಮ್ಮ ಗೋಲ್ ಗುಂಬಜ್ ಬಿಜಾಪುರ. ಇದಿಲ್ಲ ಜಗತ್ತಿನಲ್ಲಿ ಅತಿ ದೊಡ್ಡ ಗುಮ್ಮಟವನ್ನು ಹೊಂದಿರತಕ್ಕಂಥ ಒಂದು ಗುಮ್ಮಟವಾಗಿದೆ. ನೆಕ್ಸ್ಟ್,
ಸೊ ಇಲ್ಲಿ ನೋಡ್ರಿ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪಠ್ಯ 1 ಮತ್ತು ಪಠ್ಯ 2ರಲ್ಲಿ ಏನಪ್ಪ ಅಂದರೆ ಈ ಒಂದು ಪಠ್ಯ 1ರ ಒಳಗಡೆ ಸಮಿತಿ ಅಥವಾ ಪಕ್ಷವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸ್ಥಾಪಿಸಿದವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಹೊಂದಿಸಿ ಬರೆದಾಗ ನೋಡ್ರಿ ಏನಪ್ಪ ಅಂತಂದರೆ ಅಭಿನವ್ ಭಾರತ್ ಸಮಾಜ. ಅಭಿನವ್ ಭಾರತ್ ಸಮಾಜದ ಸ್ಥಾಪಕರು ವಿ ಡಿ ಸಾವರ್ಕರ್ ಅವರು. ಸಾರಿ ಒಂದು ನಿಮಿಷ ಪೆನ್ಸಿಲ್ ತಗೋತೀನಿ. ವಿ ಡಿ ಸಾವರ್ಕರ್ ಅವರು ಒಂದನೇದು. ಇನ್ನು ಅನುಶೀಲನ ಸಮಿತಿ. ಅನುಶೀಲನ ಸಮಿತಿಯನ್ನು ಸ್ಥಾಪಿಸಿದವರು ಯಾರಪ್ಪ? ಶ್ರೀ ಅರಬಿಂದೋ ಘೋಷ್ರವರು. ಶ್ರೀ ಅರಬಿಂದೋ ಘೋಷ್ರವರು. ಗದ್ದರ್ ಪಕ್ಷ. ಗದ್ದರ್ ಪಕ್ಷ ಲಾಲಾ ಹರ್ದಯಾಳ್ರವರು ಸ್ಥಾಪಿಸಿದ್ದಾರೆ. ಗದ್ದರ್ ಪಕ್ಷದ ಸ್ಥಾಪಕರು ಲಾಲಾ ಹರ್ದಯಾಳ್. ಅದೇ ರೀತಿಗೆ ಸ್ವರಾಜ್ಯ ಪಕ್ಷ. ಸ್ವರಾಜ್ಯ ಪಕ್ಷದ ಸ್ಥಾಪಕರು ಸಿ ಆರ್ ದಾಸ್ರವರು ಆಗಿದ್ದಾರೆ. ಸೊ ಇಲ್ಲಿ ನೋಡ್ರಿ 4, 1, 2, 3 ಅಂತಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಇಲ್ಲೂ ಕೂಡ ನೋಡ್ರಿ ಪಠ್ಯ 1ರಲ್ಲಿ ಸುಧಾರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳಿಗೆ ಯಾವ ರೀತಿಯಾಗಿ ಏನಪ್ಪ ಅಂತಂದರೆ ಪ್ರತಿರೂಪಕಗಳಾದವು, ಅದಕ್ಕೇನು ಪರಿಣಾಮ ಬೀರಿದ್ವು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಠ್ಯ 1 ಮತ್ತು ಪಠ್ಯ 2ನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದರೆ ಫಸ್ಟ್ನೇದಾಗಿ ಮಿಂಟೋ ಮಾರ್ಲೆ ಸುಧಾರಣೆ. ಮಿಂಟೋ ಮಾರ್ಲೆ ಬಂದಿದ್ದು 1909ರಲ್ಲಿ. 1909ರಲ್ಲಿ ಈ ಒಂದು ಮಿಂಟೋ ಮಾರ್ಲೆ ಸುಧಾರಣೆ ಬಂತು. ಇದಕ್ಕೆ ಪ್ರತಿರೂಪಕವಾಗಿ ಏನಾಯ್ತಪ್ಪ ಅಂತಂದರೆ ಇದಕ್ಕೆ ಸಮಾಜದಾಯಕ ಮತದಾರರ ಮಂಡಳಿ ರೂಪುಗೊಂಡಿತು. ಸಮಾಜದಾಯಕ ಮತದಾರ ಅಂದರೆ ಸಮುದಾಯಿಕ ಅಂದರೆ ಜಾತಿಯ ಮೇಲೆ ಮತದಾನದ ಒಂದು ಪರ್ಮಿಷನನ್ನು ಕೊಡ್ತು. ಸೊ ಅದಕ್ಕೋಸ್ಕರ ಇದನ್ನು ವಿರೋಧ ಕೂಡ ಮಾಡಿದರು. ಸೊ ಇನ್ನು ಸೈಮನ್ ಸಮಿತಿ 1932 ಒಳಗಡೆ ಬಂತು. ಸೊ 1932 ಒಳಗಡೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾಯ್ತಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಶಾದ್ಯಂತ ಆಂದೋಲನ ಆಯಿತು. ಇದನ್ನು ವಿರೋಧಿಸಿ ದೇಶಾದ್ಯಂತ ಆಂದೋಲನವನ್ನು ಕೈಗೊಳ್ಳಲಾಯಿತು. ಇನ್ನು ಚೌರಿ ಚೌರ ಘಟನೆ 1913-19ರಲ್ಲಿ ಆಯಿತು. ಸೊ ಚೌರಿ ಚೌರ ಘಟನೆ ಆದದ್ದಕ್ಕೆ ಪ್ರತಿರೂಪಕವಾಗಿ ಒಂದು ಚಳವಳಿಯ ಹಿಂಪಡಿತ ಆಯಿತು. ಒಂದು ಚಳವಳಿ ಅಂದರೆ ಚೌರಿ ಚೌರ ಘಟನೆ ಆಯಿತು. ಸೊ ಅದಕ್ಕೇನಪ್ಪ ಅಂದರೆ ಅದಕ್ಕೆ ಆಗಿರ್ತಕ್ಕಂಥದ್ದು ಗಾಂಧೀಜಿಯವರು ಬೇಸತ್ತು ಚಳವಳಿಯನ್ನು ಹಿಂಪಡೆದುಕೊಂಡ್ರು. ಏನಪ್ಪ ಅಂದರೆ ಹಿಂಸೆ ಆಯಿತು ಅನ್ನೋದು ಉದ್ದೇಶದ ಮೂಲಕ ಅಸಹಕಾರ ಚಳವಳಿಯನ್ನು ಹಿಂಪಡೆದುಕೊಂಡ್ರು. ಇನ್ನು ದಂಡಿ ನಡಿಗೆ 1930ರಲ್ಲಿ ಆಯಿತು. 1930ರಲ್ಲಿ ಆವಾಗ ಏನಾಯ್ತಪ್ಪ ಅಂತಂದರೆ ದಂಡಿ ನಡಿಗೆಯಲ್ಲಿ ಅಕ್ರಮವಾಗಿ ಉಪ್ಪನ್ನು ಉತ್ಪಾದನೆ ಮಾಡಲಾಯಿತು. ಸೊ ಅಕ್ರಮವಾಗಿ ಉಪ್ಪನ್ನು ಉತ್ಪಾದನೆ ಮಾಡಲಾಯಿತು. ಸೊ ಇಲ್ಲಿ ನೋಡ್ರಿ ಹೊಂದಿಸಿ ಬರೆದಾಗ 3, 1, 2, 5 ಅಂತ ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸೊ ಪಟ್ಟಿ 1 ಒಳಗಡೆ ಈ ಒಂದು ಹರಪ್ಪನ್ ತಾಣಗಳನ್ನು ಕೊಟ್ಟಿದ್ದಾರೆ. ಪ್ರಾಚೀನ ಪ್ರದೇಶ ಮತ್ತು ಅವುಗಳನ್ನು ಅದರಲ್ಲಿ ಏನು ಕಂಡು ಬಂತು, ಏನು ಶೋಧನೆ ಆಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡ್ರಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಲೋತಾಲ್ ಒಳಗಡೆ ಏನು ಕಂಡು ಬಂತು? ಮೇನಾಗಿ ಒಂದು ಹಡಗುಕಟ್ಟೆ ನಿರ್ಮಾಣ. ಸೊ ಹಡಗುಕಟ್ಟೆ ಕಂಡು ಬಂತು ಲೋತಾಲ್ ಒಳಗಡೆ. ಕಾಲಿಬಂಗಣ್ಣಲ್ಲಿ ಮೇನಾಗಿ ಏನು ಕಂಡು ಬಂತಪ್ಪ ಅಂತಂದರೆ ಇದೊಂದು ಉಳಿದ ಗದ್ದೆ ಕಂಡು ಬಂತು ಕಾಲಿಬಂಗಣ್ಣಲ್ಲಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ದೋಲವೀರದಲ್ಲಿ ಏನು ಕಂಡು ಬಂತು? ಹರಪ್ಪ ಲಿಪಿಯ 10 ದೊಡ್ಡ ಗಾತ್ರದ ಚಿಹ್ನೆಗಳನ್ನು ಹೊಂದಿರುವ ಒಂದು ಶಿಲಾಶಾಸನ ಕಂಡು ಬಂತು ದೋಲವೀರದಲ್ಲಿ. ಅದೇ ರೀತಿಯಾಗಿ ಬನವಾಲಿ ಒಳಗಡೆ ಏನು ಕಂಡು ಬಂತಪ್ಪ ಅಂದರೆ ನೇಗಿಲಿನ ಟೆರಿಕೋಟಾ ಪ್ರತಿಕೃತಿ ಕಂಡು ಬಂತು. ಸೊ ಇಲ್ಲಿ ನೋಡ್ರಿ ಸರಿಯಾಗ್ತಕ್ಕಂಥದ್ದು 2, 1, 4, 3 ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಹೊಂದಾಣಿಕೆ ಆಗುತ್ತೆ. ಪವರ್ಟಿ ಆ್ಯಂಡ್ ಪೈಮೆನ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಪವರ್ಟಿ ಆ್ಯಂಡ್ ಪೇಮೈನ್ಸ್ ಅನ್ನುವಂತಹ ಪುಸ್ತಕದ ಲೇಖಕರು ಯಾರಪ್ಪ ಅಂದರೆ ಅಮರ್ತ್ಯ ಸೇನ್ ರವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ ಮಾನವರಲ್ಲಿ ಶಬ್ದವು ಎಲ್ಲಿಂದ ಹುಟ್ಟುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ಮಾತಾಡ್ತೀವಲ್ಲ ಇದರಲ್ಲಿ ಕಂಡು ಬರ್ತಕ್ಕಂಥ ಶಬ್ದ ಹುಟ್ಟೋದು ಎಲ್ಲಿಂದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಧ್ವನಿ ಪೆಟ್ಟಿಗೆ ಮೂಲಕ ನಮ್ಮಲ್ಲಿ ಶಬ್ದ ಹುಟ್ಟುಕೊಳ್ಳುತ್ತೆ. ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. 4 ದೊಡ್ಡ ಬೆಕ್ಕುಗಳಾದ ಹುಲಿ, ಹಿಮಚಿರತೆ, ಬಿಗ್ ಕ್ಯಾಟ್ಸ್ ಅಂತ ಕರಿತೀವಿ. ಹುಲಿ, ಹಿಮಚಿರತೆ, ಮಚ್ಚೆ ಅಥವಾ ಕ್ಲೌಡೆಡ್ ಚಿರತೆ ಅಂತ ಕರಿತೀವಿ. ಸಾಮಾನ್ಯ ಚಿರತೆಯನ್ನು ಕ್ಲೌಡೆಡ್ ಚಿರತೆ ಅಂತ ಕೂಡ ಕರೀತಾರೆ ಅದನ್ನು, ಹಿಮಚಿರತೆಯನ್ನು. ಸೊ ಮತ್ತು ಸಾಮಾನ್ಯ ಚಿರತೆ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಇವುಗಳನ್ನೆಲ್ಲವುಗಳನ್ನ ಪಡೆಯಬಹುದಾಗಿದೆ ಅಂತ ಕೇಳಿದೆ. ಸೊ ಇವುಗಳನ್ನೆಲ್ಲ ಹಿಮಚಿರತೆ ಮೇನ್ ಕಂಡು ಬರ್ಬೇಕಂದ್ರೆ ಅಲ್ಲಿ ಹಿಮ ಇರಬೇಕು. ಸೊ ಅಂತಂದರೆ ಇಲ್ಲಿ ಜಿಯೋಗ್ರಫಿಕಲಿ ನೋಡಿದಾಗ ಎಲ್ಲಿ ಕಂಡು ಬರ್ಬೋದು, ಎಲ್ಲಿ ಕಾಣಿಸ್ಬೋದು ಅಂತ ಅಂದರೆ ಇದು ಅರುಣಾಚಲ ಪ್ರದೇಶದಲ್ಲಿ ಕಾಣಿಸ್ಬೋದಾಗಿದೆ. ಆ ರಾಜ್ಯದಲ್ಲಿ ಈ ಒಂದು ಆವಾಸ ಸ್ಥಾನಗಳನ್ನು ನೋಡಬಹುದಾಗಿದೆ. ಹುಲಿ, ಹಿಮಚಿರತೆ, ಕ್ಲೌಡೆಡ್ ಚಿರತೆ ಮತ್ತು ಸಾಮಾನ್ಯ ಚಿರತೆ ಎಲ್ಲವುಗಳನ್ನು ನೋಡಬಹುದು. ನೆಕ್ಸ್ಟ್
ಈ ಕೆಳಗಿನವುಗಳಲ್ಲಿ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದರೆ ಸೊ ಇದು ಟಿಬೆಟ್ ಪ್ರಸ್ಥಭೂಮಿ ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದೆ. ಮಿನಿ ಸಂವಿಧಾನವೆಂದು ಯಾವ ತಿದ್ದುಪಡಿಯನ್ನು ಕರೆಯಲಾಗಿದೆ? 42ನೇ ತಿದ್ದುಪಡಿ ಕಾಯ್ದೆ 1976 ಇದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೆಯಲಾಗಿದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಯಾವ ದೇಶದಿಂದ ನಾವು ಯಾವುದನ್ನು ಎರವಲು ಪಡೆದುಕೊಂಡಿದ್ದೇವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ನೇದಾಗಿ ಸೊ ನಾವೇನಪ್ಪ ಅಂತಂದರೆ ರಾಜ್ಯ ನಿಯಮಾವಳಿಯ ನಿರ್ದೇಶನ ತತ್ವಗಳು ಇದು ಎಲ್ಲಿಂದಪ್ಪ ಅಂತಂದರೆ ಇದನ್ನು ನಾವು ಐರ್ಲೆಂಡ್ದಿಂದ ಎರವಲು ಪಡೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಿಂದ ಎರವಲು ಪಡೆದುಕೊಂಡಿದ್ದೇವೆ. ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಏಕಕಾಲಿಕ ಪಟ್ಟಿ ಇದನ್ನು ಎಲ್ಲಿಪ್ಪ ಅಂದರೆ ಆಸ್ಟ್ರೇಲಿಯಾ ಜಂಟಿ ಅಧಿವೇಶನದ ಬಗ್ಗೆ ಎರವಲು ಪಡೆದುಕೊಂಡಿದ್ದೇವೆ. ಇನ್ನು ಭಾರತವು ರಾಜ್ಯಗಳ ಒಕ್ಕೂಟವಾಗಿ ಕೇಂದ್ರವು ಹೆಚ್ಚಿನ ಅಧಿಕಾರವನ್ನು ಹೊಂದಿಕೊಂಡಿರುತ್ತದೆ ಅನ್ನೋದ್ರ ಬಗ್ಗೆ ನಾವು ಕೆನಡಾದಿಂದ ಎರವಲು ಪಡೆದುಕೊಂಡಿದ್ದೇವೆ. ಸೊ ಇಲ್ಲಿ ನೋಡಿರಿ 3, 5, 1, 2 ಅಂತ ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಆಪ್ಷನ್ ಡಿ. ನೆಕ್ಸ್ಟ್ ಜಗತ್ತಿನಲ್ಲಿ ಅತಿ ಉದ್ದದ ದ್ವಿಪಥ ರಸ್ತೆ ಸುರಂಗ ಮಾರ್ಗವಾದ ಸೇಲಾ ಪಾಸ್ ಅಂತ ಕರಿತೇವೆ. ಸೇಲಾ ಸುರಂಗ ಮಾರ್ಗ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಸೊ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. GK ಪ್ರಶ್ನೆಗಳು. ಇದರ ಕಂಟಿನ್ಯೂಯೇಷನ್ ಪಾರ್ಟ್ ಕೂಡ ಬರ್ತಾ ಇರುತ್ತೆ. ಇದು 3ನೇ ವಿಡಿಯೋ ಆಗಿದೆ. ಅಪ್ ಟು ಅಂದರೆ ಒಂದು 20 ವಿಡಿಯೋಸ್ ಆದರೂ ಮಿನಿಮಮ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ಏನಪ್ಪ ಅಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ. ಥ್ಯಾಂಕ್ ಯು ಸೊ ಮಚ್.